ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಚೆಕ್ ಕೊಟ್ರಿ, ಎಲ್ಲರಿಗೂ ಮುಕ್ತವಾಗಿ ಒಂದು ತೆರೆದ ಕಾರ್ಯಕ್ರಮದಲ್ಲಿ ಮಾಡಿ ಚೆಕ್ ಕೊಡ್ಲಿಲ್ಲ ಸರ್. ಇದು ಚೆಕ್ ಕೊಡೋ ಉದ್ದೇಶ ಏನು ಅಂತ ಹೇಳ್ತೀನಿ ನಿಮಗೆ. ಅವರು ಇವ್ರ ಹತ್ರ ದುಡ್ಡಿಲ್ಲ, ಇವ್ರ ಹತ್ರ ಅಪಪ್ರಚಾರ ಮಾಡಿದ್ರು ನಮ್ಮ ಮೇಲೆ ದುಡ್ಡಿಲ್ಲ ಅಂತೇಳಿ. ಜನಕ್ಕೆ ದುಡ್ಡಿದೆ, ನಾವು ಚೆಕ್ ಆ್ಯಕ್ಚುಲಿ ಕೊಡೋಂಗಿಲ್ಲ, ಕಾನೂನುಬದ್ಧವಾಗಿ ಚೆಕ್ ಕೊಡೋಂಗಿಲ್ಲ. ನಾವು RTGS ಮಾಡಬೇಕು. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. RTGS ನಡೀತಾ ಇದೆ. ಯಾರು ಒಪ್ಪಿಗೆ ಕೊಟ್ಟು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಎಲ್ಲ ಕೂಡ RTGS ಮಾಡ್ತಾ ಇದೀವಿ ಎಲ್ಲ ಕಡೆ. ನೆನ್ನೆ ಒಂದು 30-40 ಜನಕ್ಕೆ ಏನೋ ಮಾಡಿದ್ದಾರೆ. ಎವ್ರಿ ಡೇ ಒಂದು 50 ಜನ 60 ಜನ ಹಿಂಗೆ ಮಾಡ್ತಾ ಇದೀವಿ ನಾವು. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಸರ್ ನಿಮಗೆ. ನಾವು ಈ ಕೆಲವರೆಲ್ಲ ಲೋನ್ ತೊಗೊಂಡ್ಬಿಟ್ಟಿದ್ರು ಇದ್ರ ಮೇಲೆ, ಜಮೀನ್ ಮೇಲೆ. ಅದು ಈಗ 1 ಲಕ್ಷದ ಲೋನ್ ತೊಗೊಂಡ್ರೆ 10 ಲಕ್ಷ ಆಗಿತ್ತು. ಈಗ ಬ್ಯಾಂಕ್ ಅವ್ರನ್ನೆಲ್ಲ ಕರೆದಿದ್ದೀವಿ ನಾವು. ಅವ್ರಿಗೆಲ್ಲ OTS ಮಾಡಿಸ್ತಾ ಇದೀವಿ, ಒನ್ ಟೈಮ್ ಸೆಟ್ಲ್ಮೆಂಟು. ನೀವೇನು ನಿಮ್ಗೆ ಅಸಲು ಇದೆ ಅಸಲು ಮಾತ್ರ ನಾವು ಕಟ್ಟಿಸ್ತೀವಿ ರೈತರ ಕೈಲಿ. ನೀವು ಎಷ್ಟೇ ಬಡ್ಡಿ ಬಂದರೂ ಬಿಡಬೇಕು ಅಂತೇಳಿ ಅವ್ರನ್ನೂ ಕೂಡ ಒಪ್ಪಿಸಿದ್ದೀವಿ. ಈಗ ಅವರು ಕೂಡ ಲೆಟರ್ ಕೊಡ್ತಾವ್ರು ಬ್ಯಾಂಕ್ ಅವ್ರೆಲ್ಲ ಬಂದು, ಆಯಿತು ನಾವು ಒನ್ ಟೈಮ್ ಸೆಟ್ಲ್ಮೆಂಟ್ ನಾವು ರೆಡಿ ಇದ್ದೀವಿ, ನಮ್ಮ ರೈತರುಗಳಿಗೆ ನಾವು ಬಿಟ್ಕೊಡ್ತೀವಿ ಅಂತ ಅದನ್ನು ಮಾಡ್ತಾ ಇದ್ದೀವಿ. ಇದಿಲ್ಲ ಅಂದರೆ ಇನ್ನೂ ಎಷ್ಟೆಷ್ಟು ಲಕ್ಷಾಂತರ ರೂಪಾಯಿ ಬಡ್ಡಿ ಬೆಳೆದ್ಬಿಡೋದು ಅವ್ರಿಗೆಲ್ಲ. ಅದನ್ನು ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ರೀತಿ ಸೌಕರ್ಯ ಮಾಡಿಕೊಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವ್ರಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದೇ, DK ಶಿವಕುಮಾರ್ ಅವ್ರಿಗೆ ಜನಪ್ರಿಯತೆ ತಡ್ಕೊಳಕ್ಕಾಗಲ್ಲ. ನಾಳೆ ಅವ್ರಿಗೆ ಹೆಸರು ಬಂದ್ಬಿಡ್ತದೆ. ನಾನು ಮಾಡಿದೆ ಅನ್ನೋದು ಅವ್ನು ಮಾಡ್ತಾವನೆ. ಈಗ ಅವ್ರಿಗೇನಾರ ಮಾಡಿ ನಾವು ಅವ್ರ ಮಗಕ್ಕೆ ಮುಚ್ಚಿ ಅದು ಅಷ್ಟು ಬಿಟ್ಟರೆ ಇನ್ನು ಬೇರೆ ಏನೂ ಇಲ್ಲ ಸರ್ ಚಿಂತೆ. ಸರ್ ಯೋಜನೆ ಮಾಡಿ ಶುದ್ಧೀಕರಣ ಮಾಡೋದಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರ್. ಯೋಜನೆ ಮಾಡಿದಾಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಆ ಯೋಜನೆಯವರೇ ಅದನ್ನು ಮೇಂಟೈನ್ ಮಾಡಬೇಕು. ಏನು ನಾವು ಟೌನ್ಶಿಪ್ ಮಾಡ್ತಾ ಇದೀವಲ್ಲ, GBIT ಮಾಡ್ತಾ ಇದ್ದೀವಲ್ಲ ಗ್ರೇಟರ್ ಬೆಂಗಳೂರು, ಅದನ್ನು ಅವರೇ ಮಾಡ್ಬೇಕು. ಮೇಂಟೆನೆನ್ಸ್ ಮಾಡೋಕೆ ಇರಬೇಕಲ್ಲ. ಅದನ್ನ ನೀವು ಮಾಡಿಬಿಡ್ಬೋದು. ಈಗ ಸೆಕೆಂಡ್ರಿ ಟ್ರೀಟ್ಮೆಂಟ್ ನಡೀತಾ ಇದೆ, ಬಟ್ ಸರಿಯಾದ ರೀತಿಯಲ್ಲಿ ಆಯ್ತಾ ಇಲ್ಲ. ಇವ್ರಿಗೆ ಅದನ್ನು ಒಪ್ಪಿಸ್ತೀವಿ. ಅದನ್ನು ಡೆವಲಪ್ ಮಾಡಿ, ಕೆರೆನ ಅಭಿವೃದ್ಧಿ ಮಾಡಿ, ಈ ಏನಿದೆ ಈ GBIT ಅವರಲ್ಲ ಅವರೇ ಅದನ್ನು ಎವ್ರಿ ಇಯರ್ ಮೇಂಟೈನ್ ಮಾಡ್ಬೇಕು. ಅದನ್ನು ಆ ಥರ ಮಾಡ್ತಾ ಇದ್ದೀವಿ. ಪರ್ಮನೆಂಟಾಗಿ ಆ ನೀರು ಭಾಳ ತುಂಬ ಚೆನ್ನಾಗಿರ್ಬೇಕು. ಗಲೀಜು ನೀರನ್ನ ಅವಾಯ್ಡ್ ಮಾಡಬೇಕು. ಇದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾನು ಹೇಳಂದಲ್ಲ, ನೀವು ಇಲ್ಲೇ ಯಾಕೆ ಗ್ರೀನರಿ ತೋರಿಸ್ತೀರಾ, ನೀವೇ ತೋರಿಸ್ತೀರಾ ಗ್ರೀನರಿ ಇದೆ ಯಾಕೆ ಅಂತ. ಪಕ್ಕದಲ್ಲಿ ಬನ್ನಿಕೊಪ್ಪೆ ಪಂಚಾಯತಿ ತೋರಿಸಿ, ಮಂಚಕಳ್ಳಿ ಪಂಚಾಯತಿ ತೋರಿಸಿ, ಅಲ್ಲಿ ಗ್ರೀನರಿನೇ ಇಲ್ಲ, ಎಲ್ಲ ಲೇಔಟ್ಗಳಾಗ್ಬಿಟ್ಟವೆ. ಇದು ಕುಮಾರಸ್ವಾಮಿ ಅವರು ಯೆಲ್ಲೋ ಝೋನ್ ಮಾಡಿದ್ರಿಂದ, ರೆಡ್ ಝೋನ್ ಮಾಡಿದ್ರಿಂದ ಇದು ಹಿಂಗಾಗಿದೆ. ಇಲ್ಲದೆ ಹೋಗಿದ್ರೆ ಎಷ್ಟೊತ್ತಿಗೆ ಇದು ಕೂಡ ಎಲ್ಲ ಡೆವಲಪ್ ಆಗ್ಬಿಡೋದು. ಹೊರಗಡೆಯಿಂದ ಬಂದು ರಿಯಲ್ ಎಸ್ಟೇಟ್ ಮಾಡಿ ಇದನ್ನು ಕೂಡ ಸೈಟ್ ಮಾಡಿ ಹಚ್ಬಿಟ್ಟು ಹೊರಗಿರೋ ಅಷ್ಟೊತ್ತಿಗೆ. ಅವತ್ತು ರೈತರಿಗೆ ಏನು ದುಡ್ಡು ಸಿಗ್ತಿರಲಿಲ್ಲ, ಅವಾಗ ಸಿಗ್ತಾ ಇದೆ ಯಾರಿಗೆ? ಯಾರು ಬಂದು ರಿಯಲ್ ಎಸ್ಟೇಟ್ ಮಾಡೋದು ಅವ್ರಿಗೆ. ಇವತ್ತು ನಾವು ಸರ್ಕಾರ ಆಮೇಲೆ ಹೇಳ್ತಾರೆ 33,000 ಕೋಟಿ ಏನು ನನ್ನ ಜೋಬಿಗೆ ತೊಗೊಂಡು ಹೋಗ್ತಾಯ್ತಾ, DK ಶಿವಕುಮಾರ್ ಜೋಬಿಗೆ ತೊಗೊಂಡು ಹೋಗ್ತಾಯ್ತದ? ಆ 33,000 ಕೋಟಿನಲ್ಲಿ ಇವ್ರು ರೈತರಿಗೆ 20,000 ಕೋಟಿ ಚಿಲ್ಲರೆ ಪರಿಹಾರ ಕೊಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಗೆ, ಅದಕ್ಕೆಲ್ಲ ರೋಡ್ಗೆ, ಮತ್ತೊಂದಕ್ಕೆಲ್ಲ ದುಡ್ಡು ಕೊಡಬೇಕು. ಇದು ನಮಗೆ ಹೆಚ್ಚು ಜನ ರೈತರು ಒಪ್ಪಿದ್ಕೆ ನಾವು ಕೈ ಇಕ್ತೋ ಇಲ್ಲ, ನಾವು ಇದಕ್ಕೂ ಕೈ ಇಕ್ತಿರಲಿಲ್ಲ. ಇರ್ತಕ್ಕಂಥ ರೈತರುಗಳಲ್ಲಿ ಹೆಚ್ಚೆಷ್ಟು ಸಂಖ್ಯೆಯವ್ರು ಬಂದು ನಮ್ಮನ್ನು ಕೇಳ್ಕೊಂಡಿದ್ದಕ್ಕೆ ಕೈ ಇಕ್ತಿರೋದು. ನಮ್ಗೇನು ಬೇಕಾಗಿರಲ್ಲ ಇದು. ಆಮೇಲೆ ಇವರು ಮುಖ್ಯಮಂತ್ರಿ ಆದ್ಮೇಲೆ ಕೈ ಇಕ್ಕಿರ್ತಕ್ಕಂಥದ್ದಲ್ಲ. ಸಿದ್ದರಾಮಯ್ಯನವರು ಇದ್ದಾಗಲೇ ಇದೆಲ್ಲ ಅವತ್ತಿಂದ ನಡ್ಕೊಂಡ್ಬಂದಿದೆ, ಕುಮಾರಸ್ವಾಮಿ ಅವ್ರ ಕಾಲದಿಂದ. ಸಿದ್ದರಾಮಯ್ಯನವರು ಇವ್ರು ಮುಖ್ಯಮಂತ್ರಿ ಆಗತಕ್ಕ ಹೋರಾಟ ಒಂದು ದಿವಸ ಮಾಡಲೇ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಒಂದು ದಿವಸ ಬಂದಿದ್ರಾ? ನೀವೇ ಹೇಳಿ ಮಾಧ್ಯಮದವರು. ಅಲ್ಲಿ ಬಂದು ಈ ರೀತಿ ಪಾದಯಾತ್ರೆ ಮಾಡಿದ್ರಾ? ಅದೇನು DK ಶಿವಕುಮಾರ್ ಆದ್ಮೇಲೆ ಯಾಕೆ 2 ಸರಿ ಪಾದಯಾತ್ರೆ ನಿಮ್ಮದು? ನಮ್ಮ ಮೂಲಭೂತ ಅದು ತೀರ್ಮಾನ ಏನೋ ಆಗ್ತದೆ, ಅದು ಕಾನೂನಾತ್ಮಕವಾಗಿ. ಅವರು ಏನೋ ನಾನೇ ದುಡ್ಡು ಕೊಟ್ಟು ಕೇಸ್ ಹಾಕ್ಸ್ತೀನಿ ಹಾಕ್ಸ್ಲಿ, ನಮ್ದೇನು ತಕರಾರಿಲ್ಲ. ಆದರೆ ಇಲ್ಲಿ ಬಂದು ಉದ್ದೇಶಪೂರ್ವಕವಾಗಿ ನೀವು ಪಿತೂರಿ ಮಾಡ್ತಾ ಇದ್ದೀರಲ್ಲ, ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ ಸರ್, ರೈತರಿಗೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಸರ್. ಅವ್ರ ಸವಾಲು ಪ್ರತಿ ಸವಾಲು ಏನಾರ ಇರಲಿ, ರೈತರಿಗೆ ಗರಿಷ್ಠ ಏನು ನಾವು ಸಹಕಾರ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಸರ್.